ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ನಿನ್ನೆ ವರ್ಕ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಸ್ಟಿಚ್ ಮಾಡಬೇಕು ಅಂತ. ಸೊ ಅದೇ ಥರನೇ ಒಂದು ವಿಡಿಯೋ ಮಾಡ್ಕೊಬಿಡೋಣ ಅಂತ ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. ಸೊ ಇದು ಬ್ಯಾಕ್ ನೆಕ್ಕಲ್ಲಿ ನಾವು ನೆಕ್ ಬಿಡ್ತು 2 ತಗೋತಾರೆ, 2.5 ತಗೋತಾರೆ. ಸೊ ನಾನು 3 ಇಂಚಸ್ಗೆ ತೊಗೊಂಡು ನಾನು ಸ್ಟಿಚ್ ಮಾಡೋದು. ಆದರೂ ಚೆನ್ನಾಗೇ ಬರುತ್ತೆ, ಫಿಟ್ಟಿಂಗ್ ಬರುತ್ತೆ. ಸೊ ನಾವು ಸ್ಟಿಚ್ ಮಾಡೋದ್ರಲ್ಲಿ ಇರುತ್ತೆ ಫ್ರೆಂಡ್ಸ್. ಸೊ ನೋಡಿ, ನಾನು ಈ ಥರ ಇಟ್ಕೊಂಡು ಎಕ್ಸ್ಟ್ರಾ ಏನಾದರೂ ಲೈನಿಂಗ್ ಇದ್ದರೆ ಲೈನಿಂಗಿಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಒಂದು ಸ್ಟಿಚಸ್ ಹಾಕೋತೀವಿ. ಹಾಗೆಯೇ ಅದೇ ಥರನೇ ಎರಡನ್ನೂ ಮತ್ತು ಲೈನಿಂಗು ಮತ್ತು ವರ್ಕ್ ಮಾಡಿರೋ ಬ್ಲೌಸ್ ಪೀಸ್ನ ಎರಡನ್ನೂ ಇಟ್ಕೊಂಡು ಈ ಥರ ನಾವು ಎಕ್ಸ್ಟ್ರಾ ಪೀಸ್ ಇರೋದನ್ನು ನಾವು ಕಟ್ ಮಾಡ್ಕೊಂಡ್ಬಿಡಬೇಕು. ಸೊ ಕಟ್ ಮಾಡ್ಕೊಂಡಾಗ ಈ ಥರ ಪೀಸ್ ಸಿಗುತ್ತೆ. ಸೊ ಇವಾಗ ನಾವು ಮಧ್ಯಕ್ಕೆ ಒಂದು ಕಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದು ಮತ್ತು ಲೈನಿಂಗ್ ಎರಡನ್ನೂ ಇಟ್ಕೊಂಡು ಕೂಡ ಮಧ್ಯಕ್ಕೆ ಒಂದು ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಒಂದು ಸ್ಟಿಚಸ್ ಹಾಕೋಬಿಡ್ತೀನಿ ಈ ಥರ. ಸೊ ನೋಡಿ, ನಮಗೆ ಕರೆಕ್ಟಾಗಿ ನೀಟಾಗಿ ವರ್ಕ್ ಒಂದು ಕರೆಕ್ಟಾಗಿ ಆಗಿಬಿಟ್ರೆ ಫ್ರೆಂಡ್ಸ್, ನೀಟಾಗಿ ಸ್ಟಿಚಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ವರ್ಕಲ್ಲಿ ಏನಾದ್ರೂ ಸ್ವಲ್ಪ ರಿಂಕಲ್ಸ್ ಬರೋದು ಆ ಥರ ಏನಾದ್ರು ಇದ್ದರೆ ಸ್ವಲ್ಪ ಸ್ಟಿಚ್ ಮಾಡೋದು ತುಂಬ ಕಷ್ಟನೇ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಆದರೂ ಕೂಡ ನಾವು ಬಟ್ಟೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಬಟ್ಟೆಗಳು ನಾವು ಯಾವ ಥರ ವರ್ಕ್ ಮಾಡಿರ್ತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಬರ್ತಾ ಇರೋ ಸಾಫ್ಟ್ ಸಿಲ್ಕ್ ಸೀರೆಗಳಂತೂ ವರ್ಕ್ಗಳಂತೂ ತುಂಬಾ ಕಷ್ಟ. ಅದು ಆದ್ರೂ ಟ್ರೈ ಮಾಡಿ ನಾನು ಮಾಡಿಕೊಟ್ಟಿದ್ದೀನಿ. ಅಷ್ಟೊಂದೇನು ರಿಂಕಲ್ಸ್ ಬರೋಲ್ಲ, ಆದರೂ ಸೊ ನಾವು ಬಟ್ಟೆನ ಫಿಕ್ಸ್ ಮಾಡೋದ್ರಲ್ಲೂ ಕೂಡ ಇರುತ್ತೆ. ಸೊ ಒಂದ್ಸರಿ ನೋಡಿ ನಿಧಾನವಾಗಿ ಚೆಕ್ ಮಾಡಿ ವರ್ಕ್ಗೆ ಹಾಕಿ ಫ್ರೆಂಡ್ಸ್, ಇಲ್ಲ ಅಂದರೆ ಬಟ್ಟೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಥರ ನಾವು ಹಿಂದ್ಗಡೆನೂ ಕೂಡ ಈ ಥರ ಒಂದು ಸ್ಟಿಚಸ್ ಹಾಕೋಬಿಟ್ರೆ ಸೊ ಈ ಥರ ಏನಾದ್ರೂ ನಾವು ಮೊಟಿವ್ ಆ ಥರ ಏನಾದ್ರೂ ವರ್ಕಲ್ಲಿ ಈ ಥರ ಬಂದಿದ್ದರೆ ಸ್ವಲ್ಪ ನಿಧಾನವಾಗಿ ನಾವು ಸ್ಟಿಚ್ ಮಾಡಿಕೊಂಡು ಆಮೇಲೆ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ಬ್ಲೌಸು. ಸೊ ನೋಡಿ, ಈ ಥರ ನಿಧಾನವಾಗಿಯೇ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ನಮಗೆ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಸೊ ನೋಡಿ, ಇವಾಗ ಇದು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ನಾವು ಇನ್ನೊಂದು ಸ್ಟಿಚ್ ಹಾಕ್ಕೊಬಿಡೋಣ ಇವಾಗ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವರ್ಕ್ ಮಾಡಿರೋದು. ಸೊ ಬ್ಯಾಕಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಾಣಿಸ್ತಾ ಇದೆ ಅಂತ. ಸೊ ಇವಾಗ ಈ ಥರ ಒಂದು ಕಚ್ಚು ಹೊಡ್ಕೊಬಿಡಬೇಕು ಸುತ್ತ, ಆವಾಗ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇನ್ನೂ ಕೂಡ. ಸೊ ಇವಾಗ ನಾವು ಇನ್ನೊಂದು ಸ್ಟಿಚಸ್ ಹಾಕ್ಕೊಬಿಡೋಣ. ಸೊ ನೋಡಿ, ಈ ಥರ ಇನ್ನೊಂದು ಸ್ಟಿಚಸ್ಸು ನೀಟಾಗಿ ಎರಡನ್ನೂ ಫೋಲ್ಡ್ ಮಾಡಿ ಇಟ್ಕೊಂಡು, ಸೊ ಏನಾದರೂ ಲೈನಿಂಗ್ ಏನಾದ್ರೂ ಮೇಲೆ ಕೆಳಗೆ ಆಗಿದ್ರೂ ಪರವಾಗಿಲ್ಲ, ನೀವು ಸ್ಟಿಚ್ ನೀಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಇವಾಗ ಲೈನಿಂಗ್ ಏನಾದರೂ ಸ್ವಲ್ಪ ಇಲ್ಲ ಕರೆಕ್ಟಾಗೇ ಬೇಕು ಅಂತ ಹೋದರೆ ನೀವು ಬಟ್ಟೆ ರಿಂಕಲ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ಸೊ ನಿಮಗೇನಾದ್ರೂ ಈ ಥರ ಎಂಬ್ರಾಯ್ಡರಿ ಡಿಸೈನ್ಗಳು ಬೇಕೆಂದರೆ ಕಾಂಟ್ಯಾಕ್ಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಡಿಸೈನ್ ಬೇಕು ಅಂತ ಕಮೆಂಟ್ ಮಾಡಿ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸೊ ನಿಮಗೆ ಯಾವ ಥರ ಡಿಸೈನ್, ಎಲ್ಲ ಥರ ಡಿಸೈನ್ಗಳು ಕೂಡ ಅವೈಲೇಬಲ್ ಇದೆ. 450, 550 ಹಾಗೆ ಬಿಗ್ ಮಿಷನ್ ಡಿಸೈನ್ ಕೂಡ ಸಿಗುತ್ತೆ. ಸೊ ಬೇಕಿದ್ದರೆ ಕಮೆಂಟ್ ಮಾಡಿ. ಸೊ ನೋಡಿ, ಈ ಥರ ಮೋಟಿವ್ ಹತ್ರ ನಿಧಾನವಾಗಿ ನಾವು ಫೋಲ್ಡಿಂಗ್ ಮಾಡಿಕೊಂಡು ಬಟ್ಟೆನ ಸ್ಟಿಚ್ ಮಾಡಬೇಕು. ಸೊ ನೋಡಿ, ಇವಾಗ ಸ್ಟಿಚಸ್ ಆದ ತಕ್ಷಣ ಇವಾಗ ನೆಕ್ಸ್ಟು ಸೊ ಬಾರ್ಡರ್ ಹತ್ರನೂ ಕೂಡ ಒಂದು ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು ಹಾಗೇನೆ. ಸೊ ನೋಡಿ, ಇದು ಕಂಪ್ಲೀಟ್ ಆಯಿತು. ಇವಾಗ ಸುತ್ತ ಒಂದೊಂದು ಸ್ಟಿಚ್ ಹಾಕ್ಕೊಂಡು ಸೊ ಎಕ್ಸ್ಟ್ರಾ ಪೀಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೊಬಿಡೋಣ ಇವಾಗ.
ಥರ ಎಕ್ಸ್ಟ್ರಾ ಪೀಸಸ್ ಇರೋದನ್ನೆಲ್ಲ ಸೊ ನೋಡಿ ಇವಾಗ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಸೊ ಡಾಟ್ಗೆ ಅಂತಲೇ ನಾವು 1/2 ಇಂಚಸ್ಸಷ್ಟು ಸ್ಟಿಚ್ ಮಾಡ್ಕೋಬೇಕು. ಹಾಗೆಯೇ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ವರ್ಕ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದು ಸೊ ಗ್ರೀನಲ್ಲಿ ವರ್ಕ್ ಮಾಡಿರೋದು. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.